ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಆರ್ ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಫರ್ಟಿಲಿಟಿ ಪ್ರಿಸರ್ವೇಶನ್ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತು ಅದರಲ್ಲಿ ಡ್ಯೂರೇಷನ್ ಎಷ್ಟಿರ್ಬೋದು, ಯಾವ್ಯಾವ ಟಿಶ್ಯೂ ಎಷ್ಟು ದಿನ ಇಡ್ಬೋದು ಅಥವಾ ಎಷ್ಟು ವರ್ಷಗಳು ಇಡ್ಬೋದು, ಅದ್ರ ಎಫೆಕ್ಟ್ಸ್ ಏನಾದ್ರೂ ಆಗತ್ತಾ ಕ್ರಯೋ ಪ್ರಿಸರ್ವೇಶನ್ ಇಂದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಹೇಗೆ ಪ್ರಿಸರ್ವ್ ಮಾಡ್ತಾರೆ, ಟೆಕ್ನಿಕ್ ಏನು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಹೇಳಿ. ಎರಡು ಪ್ರೊಸೀಜರ್ ಇದೆ ಫ್ರೀಸಿಂಗಿಗೆ. ಈಗ ನಾವು ಊಸೈಡ್ ಫ್ರೀಸಿಂಗ್ ಆಗಲಿ, ಸೆಮೆನ್ ಫ್ರೀಸಿಂಗ್ ಆಗಲಿ, ಎಂಬ್ರಿಯೋಸ್ ಫ್ರೀಸಿಂಗ್ ಆಗಲಿ, ಎರಡು ಮೆಥಡ್ ಇದೆ. ಒಂದು ಸ್ಲೋ ಫ್ರೀಸಿಂಗ್ ಅಂತ ಕರಿತೀವಿ, ಒಂದು ವಿಟ್ರಿಫಿಕೇಶನ್ ಅಂತ. ಈಗ ಮೋಸ್ಟ್ ಕಾಮನ್ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದು ವಿಟ್ರಿಫಿಕೇಶನ್ ಅಂತ. ಸ್ಲೋ ಫ್ರೀಸಿಂಗ್ ಅಂತಂದ್ರೆ ನಿಧಾನಕ್ಕೆ ಅದು ಟಿಶ್ಯೂದ ಅಥವಾ ಎಗ್ಸ್ ಅಥವಾ ಸ್ಪರ್ಮ್ಸ್ ಏನಿದೆ ಅದರದ ಟೆಂಪರೇಚರ್ ಕಡಿಮೆ ಮಾಡ್ತಾ ಬರುವಂತದ್ದು. ಇದು ಮೋಸ್ಟ್ ಟೆಸ್ಟೆಡ್ ಟೆಕ್ನಿಕ್. ಆದ್ರೆ ಹಳೆ ಫಸ್ಟ್ ಕಂಡು ಹಿಡಿದಿರುವಂತ ಟೆಕ್ನಿಕ್ ಇದೆ. ಈ ವಿಟ್ರಿಫಿಕೇಶನ್ ಅಂತಂದ್ರೆ ಇವಾಗ ಮೋಸ್ಟ್ ಕಾಮನ್ ಮಾಡುವಂಥದ್ದು. ಏನಪ್ಪಾ ಇದು ವಿಟ್ರಿಫಿಕೇಶನ್ ಅಂದ್ರೆ ಅಲ್ಟ್ರಾ ರ್ಯಾಪಿಡ್ ಕೂಲಿಂಗ್ ಅಂತ ಹೇಳ್ತೀವಿ. ಟಿಶ್ಯೂನ ಸಡನ್ ಆಗಿ ಕೂಲ್ ಮಾಡ್ತೀವಿ. ಏನಿದ್ರ ಅಡ್ವಾಂಟೇಜಸ್ ಅಂತಂದ್ರೆ ಈ ಸ್ಲೋ ಫ್ರೀಸಿಂಗ್ ನಲ್ಲಿ ಟಿಶ್ಯೂ ಅಲ್ಲಿರುವಂತ ಫ್ಲೂಯಿಡ್ ನಿಂದ ಐಸ್ ಕ್ರಿಸ್ಟಲ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ವಿಟ್ರಿಫಿಕೇಶನ್ ಅಲ್ಲಿ ಅದಿಲ್ಲ. ಮತ್ತೆ ಎಷ್ಟು ಕಾಲ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಏನ್ ಯೂಸ್ ಮಾಡ್ತಾರೆ ಇದು ಫ್ರೀಸ್ ಮಾಡೋದಕ್ಕೆ ಅಂತಂದ್ರೆ ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡ್ತೀವಿ. ಸೊ ಇದು ಸಿಂಪಲ್ ಆಗಿ ಈ ಟೆಕ್ನಿಕ್ಸ್ ಬಗ್ಗೆ. ಎಷ್ಟು ದಿನ ಸ್ಟೋರ್ ಮಾಡ್ಬೋದಪ್ಪ, ಎಲ್ಲರಲ್ಲೂ ಸಹಜವಾಗಿ ಡೌಟ್ ಇರುತ್ತೆ. ಈಗ 1 ವರ್ಷ ಇಡ್ಬೋದಾ, 2 ವರ್ಷ ಇಡ್ಬೋದಾ, ಎಷ್ಟು ವರ್ಷ ಇಟ್ಕೋಬಹುದು ಅಂತಂದ್ರೆ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಈಗ ಎಗ್ಸ್ ಅಥವಾ ಊಸೈಟ್ಸ್ ನ ಪ್ರಿಸರ್ವ್ ಮಾಡಿದ್ರೆ ಅದನ್ನ ಎಷ್ಟು ಡ್ಯೂರೇಷನ್ ಇಡ್ಬೋದು? ಈ ಡಾಕ್ಯುಮೆಂಟೆಡ್ ಸ್ಟಡೀಸ್ ಪ್ರಕಾರ ಒಂದು 10 ರಿಂದ 15 ವರ್ಷಕ್ಕಿಂತ ಹೆಚ್ಚಿಗೂ ಇಟ್ಟಿರುವಂತ ಊಸೈಟ್ ನಿಂದ ಕೂಡ ಹೆಲ್ದಿ ಮಕ್ಕಳು ಹುಟ್ಟಿದಾವೆ. ಇದರಲ್ಲಿ ಮೇನ್ ಮ್ಯಾಟರ್ ಆಗುವಂಥದ್ದು ಎಷ್ಟು ವರ್ಷ ನಾವು ಸ್ಟೋರ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಎಗ್ಸ್ ನ ರಿಟ್ರೀವ್ ಮಾಡಿರ್ತೀವಲ್ಲ ಅವಾಗ ಆ ಪೇಷಂಟ್ ನ ಏಜ್ ಎಷ್ಟಿತ್ತು, ಆ ಮಹಿಳೆಯ ವಯಸ್ಸು ಎಷ್ಟಿತ್ತು ಅನ್ನೋದ್ರ ಮೇಲೆ ಊಸೈಟ್ ನ ಕ್ವಾಲಿಟಿ ಡಿಟರ್ಮಿನ್ ಆಗುತ್ತೆ. ಥಿಯರಿಟಿಕಲಿ ಹೇಳೋದಾದ್ರೆ ಈ ಎಗ್ಸ್ ಆಗ್ಲಿ, ಎಂಬ್ರಿಯೋಸ್ ಆಗ್ಲಿ, ಸ್ಪರ್ಮ್ಸ್ ಆಗ್ಲಿ ಇಂಡೆಫಿನೆಟ್ಲಿ ಸ್ಟೋರ್ ಮಾಡ್ಬೋದು. ಇಂತಿಷ್ಟೇ ವಯಸ್ಸು ಅಂತ ಇಲ್ಲ. ಆದ್ರೆ ಡಾಕ್ಯುಮೆಂಟೆಡ್ ಸ್ಟಡೀಸ್ ಪ್ರಕಾರ ಎಗ್ಸ್ 10 ರಿಂದ 15 ವರ್ಷ ಮೇಲ್ಪಟ್ಟು ಸ್ಟೋರ್ ಮಾಡಿದವು ಕೂಡ ಚೆನ್ನಾಗಿರೋ ಬೇಬೀಸ್ ಹುಟ್ಟಿದಾವೆ. ಈಗ ಎಂಬ್ರಿಯೋಸ್ಗೆ ಬಂದ್ರೆ ಎಂಬ್ರಿಯೋಸ್ ಕೂಡ ನಾನು ಮೊದಲೇ ಹೇಳಿದಾಗೆ ಇಂಡೆಫಿನೆಟ್ಲಿ ಎಷ್ಟು ದಿನ, ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಸ್ಟಡೀಸ್ ಡಾಕ್ಯುಮೆಂಟೆಡ್ ಲೈವ್ ಬರ್ತ್ ಹೇಗಿದೆ ಅಂತಂದ್ರೆ 20 ರಿಂದ 40 ವರ್ಷಕ್ಕೂ ಹೆಚ್ಚು ಸ್ಟೋರ್ ಮಾಡಿರುವಂತ ವೀರ್ಯಾಣುಗಳಿಂದ ಹೆಲ್ದಿ ಬೇಬೀಸ್ ಹುಟ್ಟಿದಾವೆ. ಜಾಸ್ತಿ ವರ್ಷ ಇಟ್ರೆ ಕ್ವಾಲಿಟಿ ಕಡಿಮೆ ಆಗತ್ತಾ? ಇದು ತುಂಬಾ ಕಾಮನ್ ಕ್ವಶನ್ ನನಗೆ ಸಿಗುವಂಥದ್ದು. ಯಾಕಂದ್ರೆ ಎಷ್ಟೋ ಸಲ ನಾವು ಭ್ರೂಣಗಳನ್ನ ಅಥವಾ ಸ್ಪರ್ಮ್ಸ್ ಫ್ರೀಸ್ ಮಾಡಿಟ್ಟಿರ್ತೀವಿ. ಯಾವ್ದಾವ್ದೋ ಕಾರಣಗಳಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಲಿಕ್ಕೆ ಆಗಿರೋದಿಲ್ಲ, ಮುಂದೆ ಹೋಗ್ತಾ ಇರತ್ತೆ. ಅವಾಗ ಸಹಜವಾಗಿ ಆತಂಕ ಇರುತ್ತೆ ಪೇಷಂಟ್ಸ್ಗೆ, ಅದು ಭ್ರೂಣಗಳಿಗೆ ಏನಾರು ಆಗುತ್ತೇನೋ ಅಥವಾ ನಮ್ದು ಎಗ್ಸ್ ಅಥವಾ ಸ್ಪರ್ಮ್ಸ್ ಇಟ್ಟಿರೋದಕ್ಕೆ ಕ್ವಾಲಿಟಿ ಕಡಿಮೆ ಆಗುತ್ತೇನೋ ಅಂತ. ಆ ಥರ ಏನು ಇಲ್ಲ. ಜಾಸ್ತಿ ಡ್ಯೂರೇಷನ್ ಸ್ಟೋರ್ ಮಾಡೋದ್ರಿಂದ ಏನು ಕ್ವಾಲಿಟಿ ಕಡಿಮೆ ಆಗೋದಿಲ್ಲ. ಈ ಎಂಬ್ರಿಯೋಸ್ ನ ಕ್ವಾಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೇನ್ಲಿ ಅದಕ್ಕೆ ಯೂಸ್ ಮಾಡಿರುವಂತ ಸ್ಪರ್ಮ್ ಮತ್ತೆ ಎಗ್ಸ್ ನ ಕ್ವಾಲಿಟಿ ಮೇಲೆ ಹೋಗುತ್ತೆ, ಹೊರತು ಡ್ಯೂರೇಷನ್ ಆಫ್ ಸ್ಟೋರೇಜ್ ಮೇಲೆ ಅಲ್ಲ. ಈಗ ನೆಕ್ಸ್ಟ್ ಬಂದು ಸ್ಪರ್ಮ್ಸ್, ವೀರ್ಯಾಣುಗಳನ್ನು ಕೂಡ ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಇದರಲ್ಲೂ ಅಷ್ಟೇ ಸಕ್ಸಸ್ಫುಲ್ ಲೈವ್ ಬರ್ಸ್ ಆಲ್ಮೋಸ್ಟ್ 20+ ಇಯರ್ಸ್ ಸ್ಟೋರ್ ಮಾಡಿರುವಂತಹ ವೀರ್ಯಾಣುಗಳಿಂದ ಲೈವ್ ಬರ್ಸ್ ಆಗಿದಾವೆ, ಅಂದ್ರೆ ಹೆಲ್ದಿ ಬೇಬೀಸ್ ಹುಟ್ಟಿದಾವೆ. ಲಾಸ್ಟ್ ಏನಪ್ಪಾ ಅಂತಂದ್ರೆ ಈ ಓವೇರಿಯನ್ ಟಿಶ್ಯೂ. ಹಿಂದಿನ ವಿಡಿಯೋದಲ್ಲಿ ಸರ್ ಹೇಳಿದ್ರಿ, ಸಣ್ಣ ವಯಸ್ಸಿನ ಹುಡುಗಿಯರಲ್ಲಿ ಓವೇರಿಯನ್ ಕ್ಯಾನ್ಸರ್ ಕಂಡಿಡಿದಾಗ ಅವಾಗ ಕೀಮೊಥೆರಪಿ ಅಥವಾ ರಾಡಿಕಲ್ ಟ್ರೀಟ್ಮೆಂಟ್ಗೆ ಹೋಗೋ ಮುಂಚೆ ಹೆಲ್ದಿ ಓವೇರಿಯನ್ ಟಿಶ್ಯೂನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಕೂಡ ಇದೇ ತರ ಕ್ರಯೋ ಪ್ರಿಸರ್ವೇಶನ್ ಮಾಡುವಂಥದ್ದು. ಸೊ ಈ ಟಿಶ್ಯೂನ ವಾಪಸ್ ಅವರು ಒಂದು ಏಜಿಗೆ ಬಂದ್ಮೇಲೆ, ಅವರ ಡಿಸೀಸ್ ಒಂದು ಹಂತಕ್ಕೆ ಕ್ಯೂರ್ ಆದ್ಮೇಲೆ ವಾಪಸ್ ರೀಇಂಪ್ಲಾಂಟ್ ಮಾಡ್ಬೋದು ದೇಹದ ಬೇರೆ ಭಾಗದಲ್ಲಿ. ಸೊ ಅದನ್ನ ಎಷ್ಟು ವರ್ಷ ಸ್ಟೋರ್ ಮಾಡ್ಬೋದು ಅಂತಂದ್ರೆ ಇದು ಕೂಡ ಹಲವಾರು ವರ್ಷಗಳು ಸ್ಟೋರ್ ಮಾಡ್ಬೋದು. 10 ರಿಂದ 15 ವರ್ಷದಷ್ಟು ಸ್ಟೋರ್ ಮಾಡ್ಬೋದು. ವಾಪಸ್ ರೀಇಂಪ್ಲಾಂಟ್ ಮಾಡಿದಾಗ ಆ ವಯಬಿಲಿಟಿ ಅಥವಾ ಟಿಶ್ಯೂ ಫಾಲಿಕ್ಯುಲರ್ ಪೂಲ್ ಅಂತ ಏನ್ ಕರಿತೀವಿ ಅದೇನು ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ. ಏನು ಇಂಪ್ಯಾಕ್ಟ್ ಆಗತ್ತೆ ಅಂತಂದ್ರೆ ಆ ಟಿಶ್ಯೂನ ಹೊರಗೆ ತೆಗೆದಾಗ ಅದ್ರದ್ದು ಕ್ವಾಲಿಟಿ ಏನಿರುತ್ತೋ ಅದು ಹಾಗೆ ಪ್ರಿಸರ್ವ್ ಆಗಿರುತ್ತೆ. ವಾಪಸ್ ರೀಇಂಪ್ಲಾಂಟ್ ಆದಾಗ ಕೂಡ ಅದೇ ಕ್ವಾಲಿಟಿ ಬರುತ್ತೆ. ಬಟ್ ಮೇಜರ್ ಇಶ್ಯೂ ಏನಂತಂದ್ರೆ ನಾವು ತೆಗೆದಾಗ ಏನಿರುತ್ತೆ ಅದು ಮ್ಯಾಟರ್ ಆಗತ್ತೆ, ಹೊರತು ಡ್ಯೂರೇಷನ್ ಆಫ್ ಸ್ಟೋರೇಜ್ ಅಲ್ಲ. ಸೊ ಇದಿಷ್ಟು ಈ ಕಿರು ಮಾಹಿತಿ ಓವೇರಿಯನ್ ಟಿಶ್ಯೂ ಕ್ರಯೋ ಪ್ರಿಸರ್ವೇಶನ್ ಎಷ್ಟು ಕಾಲ ಮಾಡ್ಬೋದು ಅನ್ನೋದಿದೆ. ಧನ್ಯವಾದ.